ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಪೊಲೀಸ್ ಫೈರಿಂಗ್. ಜೈಲಿನಿಂದ ಪರಾರಿಯಾಗಿದ್ದ 3 ಕೈದಿಗಳು. ಅರೆಸ್ಟ್ ವೇಳೆ ಕಾಕಿ ಮೇಲೆ ಹಲ್ಲೆಗೆ ಯತ್ನ. ಆರೋಪಿ ಕಾಲಿಗೆ ಗುಂಡೇಟು. ಜೈಲರ್ ಸೇರಿದಂತೆ 8 ಸಿಬ್ಬಂದಿಗಳ ಅಮಾನತು. ಎಡಿಜಿಪಿ ಅಲೋಕ್ ಕುಮಾರ್ ಆದೇಶ. ಕಲಬುರಗಿ ಜೈಲ್ ಬ್ರೇಕ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ತಪ್ಪಿಸಿಕೊಂಡಿದ್ದ ಕೈದಿ ಮೇಲೆ ಕಾಕಿ ಪಡೆ ಫೈರಿಂಗ್. ಜೈಲಿನ ಗೋಡೆ ಹಾರಿದು ಎಸ್ಕೇಪ್ ಆಗಿದ್ದ 3 ಹಂತಕರಲ್ಲಿ ಒಬ್ಬನಿಗೆ ಬುಲೆಟ್ ರುಚಿ ತೋರಿಸಿದ ಕಲಬುರಗಿ ಕಾಕಿ ಪಡೆ. ಹೌದು, ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಸಂತೋಷ್ ಬಸಪ್ಪ ಎಂಬ ಕೈದಿ ಕಪನೂರ್ ಕೈಗಾರಿಕಾ ಪ್ರದೇಶದಲ್ಲಿ ಅಡಗಿರುವ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಹಿಡಿಯಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಪೊಲೀಸರು ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿ ನಂತರ ಆತನ ಬಲಗಾಲಿಗೆ ಗುಂಡು ಹಾರಿಸಿದ್ದಾರೆ. ಗಾಯಗೊಂಡ ಕೈದಿ ಮತ್ತು 2 ಪೊಲೀಸ್ ಪೇದೆಗಳನ್ನ ಸದ್ಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ. ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದರು. ಹಾಗಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೀದರ್ ಮತ್ತು SP ಯಾದಗಿರಿ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆನೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದ ನಂತರ ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾದಿದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಅವನ ಬಲಗಾಲಿಗೆ ಗಾಯ ಆಗಿದೆ. ನಮ್ಮ ಏನು ಇಂಜೂರ್ಡ್ ಸ್ಟಾಫ್ ಇದ್ದಾರೆ, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಸ್ಟಾಫ್ ಇದ್ದಾರೆ. ಇಬ್ಬರನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಶಿಫ್ಟ್ ಮಾಡಿದ್ದೀವಿ. ಇಂಜೂರ್ಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಮತ್ತು ಏನು ತಲೆಮರೆಸ್ಕೊಂಡಿದ್ದ ಆರೋಪಿ ಸಜಾ ಕೈದಿದ್ದಾನೆ ಸಂತೋಷ್ ಬಸಪ್ಪ ಮೇತ್ರೆ ಅಂತ 28 ವರ್ಷ, ಬೇಸಿಕಲಿ ಬೀದರ್ ಜಿಲ್ಲೆಯ ಸಂತಪುರ್ ಪೊಲೀಸ್ ಸ್ಟೇಷನ್ನ ಆರೋಪಿಯಾಗಿದ್ದಾನೆ. ಇವನಿಗೆ ಪೋಕ್ಸೋ ಮತ್ತು ರೇಪ್ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಸಜೆ ಆಗಿದೆ. ಅವನು 2025ರಿಂದ ಇಲ್ಲಿ ಸೆಂಟ್ರಲ್ ಪ್ರಿಸನ್ಗೆ ಶಿಫ್ಟ್ ಮಾಡಿತ್ತು. ಈಗ ಏನು ಉಳಿದ 2 ತಲೆಮರೆಸ್ಕೊಂಡಿರುವ ಸಜಾ ಕೈದಿಗಳಿದ್ದಾರೆ, ಅವರಿಗೂ ಕೂಡ ಬಂಧನ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಬೀದರ್ ಕೊಲೆ ಪ್ರಕರಣದ ಆರೋಪಿಗಳಾದ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಈ 3 ಕದೀಮರು ನಿನ್ನೆ ನಸುಕಿನ ಜಾವ 3 ಗಂಟೆಗೆ ಜೈಲಿನ ಭದ್ರತಾ ಗೋಡೆ ಜಿಗಿದು ಎಸ್ಕೇಪ್ ಆಗಿದ್ರು. ಆದ್ರೆ ಮಧ್ಯರಾತ್ರಿ ಲಾಕಪ್ ನಲ್ಲಿ ಇರಬೇಕಾದ ಕೈದಿಗಳು ಹೊರಗೆ ಬಂದಿದ್ದಾದ್ರೂ ಹೇಗೆ? ಇದಕ್ಕೆ ಜೈಲು ಸಿಬ್ಬಂದಿಯೇ ಸಾಥ್ ಕೊಟ್ಟಿದ್ದಾರೋ ಅನ್ನೋ ಬಲವಾದ ಶಂಕೆ ಈಗ ದಟ್ಟವಾಗಿದೆ. ಘಟನೆಯ ಬೆನ್ನಲ್ಲೇ ಆಕ್ಷನ್ಗಳಿದಿರುವ ಎಡಿಜಿಪಿ ಅಲೋಕ್ ಕುಮಾರ್ ಕರ್ತವ್ಯ ಲೋಪದ ಹಿನ್ನೆಲೆ ಜೈಲರ್, ಸಹಾಯಕ ಅಧೀಕ್ಷಕ ಸೇರಿದಂತೆ ಬರೋಬ್ಬರಿ 8 ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನುಳಿದ 2 ಪರಾರಿಯಾದ ಕೈದಿಗಳಿಗಾಗಿ ಬೀದರ್ ಮತ್ತು ಕಲಬುರಗಿ ಪೊಲೀಸರ 3 ವಿಶೇಷ ತಂಡ ಭೇಟಿಯನ್ನ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.